ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ಉನ್ನತ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಯೇಸು ಕ್ರಿಸ್ತನ ನಾಮದ ಮೂಲಕ, ಪವಿತ್ರಾತ್ಮರ ಸಹಾಯದ ಮೂಲಕ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ, ಕಾಪಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತಿನ ಒಂದು ವಾಕ್ಯದ ಧ್ಯಾನದ ಭಾಗಕ್ಕೆ ಹೋಗುವ ಪ್ರಿಯರೇ, ನಾವು ಪ್ರಿಯರೇ ಪ್ರತಿ ಸಂಚಿಕೆಯಲ್ಲಿ ಹೇಳ್ತಿರುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆಯಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ನಾವು ಕಲಿಯುವಾಗ ಮತ್ತಾಯ 4ನೇ ಅಧ್ಯಾಯದವರೆಗೆ ಸಂಪೂರ್ಣವಾಗಿ ಮುಗಿಸಿ 5ನೇ ಅಧ್ಯಾಯದಕ್ಕೆ ನಾವು ಬಂದಿದ್ದೀವಿ. ಇದರಲ್ಲಿ ಇವತ್ತು ಆ ಒಂದು 8ನೇ ವಾಕ್ಯವಾದಂತಹ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು, ಇದರ ಒಂದು ಪ್ರಕಟಣೆಯನ್ನು ನಾವು ತಿಳಿದುಕೊಳ್ಳೋ ಪ್ರಿಯರೇ. ಪ್ರೈಸ್ ಲಾರ್ಡ್. ಇದು ಪರ್ವತ ಪ್ರಸಂಗದಲ್ಲಿ ಧನ್ಯ ಜೀವಿತದ ಒಂದು ಆಶೀರ್ವಾದ ಅಥವಾ ರಹಸ್ಯಗಳನ್ನು ನಾವು ತಿಳಿಯುತ್ತಾ ಬಂದೆವು. ಹಾಗೆಯೇ ಇವತ್ತು ಕೂಡ ನಾವು 6ನೆಯ ರಹಸ್ಯ, ಅಂದರೆ ಧನ್ಯತೆಯ ಜೀವಿತ ನಡೆಸುವುದಕ್ಕೆ ಇರುವ 6ನೇ ರಹಸ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ, ಕೃಪೆಯಿಂದ ನಡೆಸಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಮುಂದಿನ ಭಾಗಕ್ಕೆ ನಾವು ಹೋಗುವಾಗ ಪ್ರಿಯರೇ, ಇಲ್ಲಿ ತಿಳಿಯಬೇಕಾದಂಥ ಅಂಶ, ಇವತ್ತಿನ ಒಂದು ವಚನ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆದಿದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಗಮನಿಸಿ ಪ್ರಿಯರೇ, ಈ ನಿರ್ಮಲ ಚಿತ್ತರು ಅಂದರೆ ಕನ್ನಡದ ಆಳವಾದಂಥ ಒಂದು ಪಾಠದ ಅರ್ಥವಾಗಿದೆ. ಇದು ಎಲ್ಲರಿಗೂ ಅರ್ಥ ಆಗೋದು ಕಡಿಮೆ, ಆದರೆ ಎಲ್ಲರಿಗೂ ಅರ್ಥ ಆಗುವಾಗೆ ಹೇಳಬೇಕಾದ್ರೆ ನಿರ್ಮಲ ಚಿತ್ತರು ಅಂದರೆ ಶುದ್ಧ ಹೃದಯ ಉಳ್ಳವರು ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಇಂದು ಲೋಕದ ಜನ ಹೇಳುವುದನ್ನು ನಾವು ಕೇಳಿರ್ಬೋದು, ಪಾಪ ಆ ವ್ಯಕ್ತಿ ತುಂಬ ಒಳ್ಳೆಯವನು, ಅವನ ಹೃದಯ ತುಂಬ ಒಳ್ಳೆಯದು, ಅವನ ಹೃದಯ ಶುದ್ಧವಾದಂಥ ಹೃದಯ, ಅವನ ಹೃದಯ ತುಂಬ ನಿರ್ಮಲವಾದದ್ದು, ಅವನ ಮನಸ್ಸು ಬಹಳ ನಿರ್ಮಲವಾದಂಥ ಮನಸ್ಸು ಅಂತ ಹೇಳುವಂಥದ್ದನ್ನು ನಾವು ಕೇಳಿರ್ಬೋದು. ಯಾವಾಗಲೂ ಶಾಂತಿ ಸಮಾಧಾನದಿಂದ ನಿರ್ಮಲ ಮನಸ್ಸಿಂದ ಇರ್ತಾನೆ ಎಂಬೆಲ್ಲ ಮಾತುಗಳನ್ನ ನೀವು ಕೇಳಿರ್ಬೋದು. ಇಂಥ ವ್ಯಕ್ತಿ ಈ ಥರ ಇದ್ದಾನೆ, ಇಂಥ ವ್ಯಕ್ತಿ ಈ ಥರ ಇದ್ದಾನೆ ಅಂತ ಹೇಳಿ ಕೇಳಿರ್ಬೋದು ಪ್ರಿಯರೇ. ಅದೇ ರೀತಿಯಾಗಿ ಆ ಒಂದು ನಿರ್ಮಲ ಹೃದಯ ಅಂದರೆ ಶುದ್ಧ ಹೃದಯ ಉಳ್ಳವರು ಯಾರಂತೆ? ಧನ್ಯರು, ಅವರು ದೇವರನ್ನು ನೋಡುವರು ಅಂತ ಬರೆದಿದೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರಿಯರೇ, ನಿರ್ಮಲ ಮನಸ್ಸು, ನಿರ್ಮಲ ಚಿತ್ತ ಎಂದರೆ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಹೃದಯ ಇರುವವರು ಎಂದು ಅರ್ಥ ಪ್ರಿಯರೇ. ಅಂದರೆ ದೇವರು ಇಂದು ಹೇಳುವುದನ್ನು ಚೆನ್ನಾಗಿ ಕೇಳಿಕೊಳ್ಳಿ. ನಿರ್ಮಲ ಚಿತ್ತರು, ಶುದ್ಧ ಹೃದಯ ಉಳ್ಳವರನ್ನು ಸ್ವಾಮಿ ಧನ್ಯರು ಅಂತ ಕರೆದಿದ್ದಾರೆ. ಅಂದರೆ ಇದರ ಅರ್ಥ ನಾವು ತಿಳ್ಕೋಬೇಕು. ಶುದ್ಧ ಹೃದಯವಿಲ್ಲದೆ ಕಲ್ಮಸ ಹೃದಯ ಇರುವುದೇ ಆದರೆ ನಾವು, ಅಥವಾ ಅಶುದ್ಧ ಹೃದಯ ಇರುವುದಾದರೆ ನಾವು ದೇವರನ್ನು ನೋಡಲಿಕ್ಕಾಗೋದಿಲ್ಲ, ಕಾಣಲಿಕ್ಕಾಗೋದಿಲ್ಲ ಅಂತ ಹೇಳೋದನ್ನು ನಾವು ಸ್ಪಷ್ಟವಾಗಿ ತಿಳಿಬೋದು ಪ್ರಿಯರೇ. ಹಾಗಾದರೆ ಶುದ್ಧ ಮನಸ್ಸು ಯಾರಿಗಿದೆಯೋ ಅವರಿಗೆ ಮಾತ್ರ ಪರಲೋಕ ರಾಜ್ಯ ಅಂತ ಹೇಳೋದನ್ನು ಸ್ವಾಮಿ ಈ ರೀತಿಯಾಗಿ ತಿಳಿಸಿದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಾಗೆಯೇ ನೋಡಲಿಕ್ಕಾಗೋದಿಲ್ಲ, ಯಾಕೆಂದರೆ ನಮ್ಮ ದೇವರು ಪರಿಶುದ್ಧರು, ಆತನನ್ನು ಆರಾಧಿಸುವವರು ಕೂಡ ಅಥವಾ ನೋಡುವವರು ಕೂಡ ಯಾವಾಗಲೂ ಪರಿಶುದ್ಧರಾಗಿರಬೇಕಂತೇಳಿ ದೇವರು ಬಯಸುತ್ತಾರೆ ಮತ್ತು ಖಂಡಿಸಲು ಕೂಡ ಮಾಡ್ತಾರೆ ಪ್ರಿಯರೇ. ಯೇಸು ಸ್ವಾಮಿಯ ಮೂಲಕ ಗಂಭೀರವಾಗಿ ಇದನ್ನು ದೇವಜನರಿಗೂ ಮತ್ತು ಲೋಕದ ಜನರಿಗೂ ತಿಳಿಸಿದಂಥ ಮಾತಾಗಿದೆ ಪ್ರಿಯರೇ. ನಿರ್ಮಲ ಹೃದಯ ಇದ್ದರೆ ಮಾತ್ರ ಪರಲೋಕ ರಾಜ್ಯನ ಕಾಣಬಹುದು ಅಂತೇಳಿ. ಅದಕ್ಕೆ ಆಧಾರವಾಗಿ ಪ್ರಿಯರೇ, ಇಬ್ರಿಯ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಗಮನಿಸಿಕೊಳ್ಳುವುದೇ ಆದರೆ, ಇಬ್ರಿಯ 12ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಗಮನಿಸದೆ ಆದರೆ ಸ್ವಾಮಿ ಇಲ್ಲಿ ತಿಳಿಸುತ್ತಾ ಇರುವಂಥದ್ದು ಎಂದರೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಅಂತೇಳಿ. ಹಾಗಾದರೆ ಪ್ರಿಯರೇ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂದು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ದೇವಜನಗಳೇ. ಆಗ ಅದರಿಂದ ನಾವು ದೇವರ ಮಕ್ಕಳು, ದೇವಜನರು ಎಂದು ಅನಿಸಿಕೊಂಡಿರ್ತಕ್ಕಂಥ ನಾವು ಹೆಸರಿಗೆ ಮಾತ್ರ ದೇವಜನರು, ದೇವ ಮಕ್ಕಳು ಅನಿಸಿಕೊಳ್ಳದೇ ನಾವು ಪರಿಶುದ್ಧವಾಗಿ ಇರುವುದಕ್ಕೆ ಪ್ರಯತ್ನ ಪಟ್ಟು ದೇವರ ಸಹಾಯವನ್ನು ಪಡೆದು ಪರಿಶುದ್ಧರಾಗಲಿಕ್ಕೆ ಪ್ರಯತ್ನ ಪಡಲೇಬೇಕು. ಇಲ್ಲಾಂದರೆ, ಪರಿಶುದ್ಧತೆ ಇಲ್ಲಾಂದರೆ ದೇವರ ರಾಜ್ಯ ಗ್ಯಾರಂಟಿ ಇಲ್ಲ 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 ಅಂತಲೇ ಬರೆದಿದೆ ಪ್ರಿಯರೇ. ಹಾಗಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡಿ,
ನಿರ್ಮಲ ಚಿತ್ತರ ಧನ್ಯರು, ಅವರು ದೇವರನ್ನ ನೋಡೋರು. ದೇವರನ್ನ ನೋಡ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ನಾವು ಶುದ್ಧರದೇ ಇದ್ರೆ ಮಾತ್ರ ದೇವ್ರ ನೋಡೋಕ್ಕಾಗೋದು, ಇಲ್ಲಾಂದ್ರೆ ದೇವ್ರನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಸ್ವಾಮಿ ಕಂಡೀಷನ್ ಆಗಿ ಹೇಳಿದ್ದಾರೆ ಪ್ರಿಯರೇ. ಹಾಗೇನೆ ಪ್ರಿಯರೇ, ವಚನವನ್ನು ಓದಿಕೊಳ್ಳಿಕ್ಕೆ ಸಮಯಾವಕಾಶ ಇಲ್ಲ. ಯಾಕೆಂದರೆ 15 ನಿಮಿಷದ ಮೇಲ್ಪಟ್ಟಂಥ ವಾಕ್ಯಗಳಾದರೆ ಯಾರೂ ಕೂಡ ನೋಡೋದಿಲ್ಲ, ಇಂಟ್ರೆಸ್ಟ್ ಇಡೋದಿಲ್ಲ. ಅವರಿಗೆ ವಾಕ್ಯದ ಗೂಢಾರ್ಥ ತಿಳಿಯೋದಕ್ಕಿಂತ ಚುಟುಕಾಗಿ ವಾಕ್ಯ ಬೇಕು ಅಂತ ಒದ್ದಾಡ್ತಾರೆ ಪ್ರಿಯರೇ. ಅಂಥವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಸೇವಕರುಗಳೇ ಯೂಟ್ಯೂಬ್ನಲ್ಲಿ ಕೊಡುವಾಗ ಸ್ಕಿಪ್ ಮಾಡದೇ ನೋಡಿ, ಅದೇ ಒಂದು ಆಶೀರ್ವಾದ ಪ್ರಿಯರೇ. ಹಾಗೆಯೇ ಅವರು ಕೊಡುವಂಥ ವಾಕ್ಯಕ್ಕೆ ಒಂದು ಲೈಕ್ ಮತ್ತು ಕಮೆಂಟನ್ನು ಕೊಡಿ, ಅದು ನೀವು ಕೊಡುವಂಥ ದೊಡ್ಡ ಕಾಣಿಕೆಯಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಈಗ ಇಲ್ಲಿ ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣಲಿಕ್ಕೆ ಆಗೋದಿಲ್ಲ ಸ್ಪಷ್ಟವಾಗಿ ಹೇಳಿದ ದೇವರು ಅದೇ ಪ್ರಕಟಣೆ ಗ್ರಂಥದಲ್ಲಿ 4ನೇ ಅಧ್ಯಾಯ 6ನೇ ವಾಕ್ಯದಿಂದ ಹಿಡಿದು 11ನೇ ವಾಕ್ಯದವರೆಗೆ ನೀವೇ ಮನೆಯಲ್ಲಿ ಓದ್ಕೊಳ್ಬೇಕು ಪ್ರಿಯರೇ. ಇದರಲ್ಲಿ ಬರೆದಿದೆ, ಪರಲೋಕದಲ್ಲಿರೋ 4 ಜೀವಿಗಳು ಕೂಡ ದೇವರಾಗಿರುವ ಕರ್ತನನ್ನ ಪರಿಶುದ್ಧನು 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 ಅಂತ ತಿಳ್ಕೊಂಡು ಸ್ತೋತ್ರ ಸಲ್ಲಿಸ್ತಾನೇ ಇರ್ತವಂತ ಪ್ರಿಯರೇ. ಅವರು ಸಲ್ಲಿಸುವಾಗ ಏನು ಮಾಡ್ತಾರೆ ಅಂತ ಗೊತ್ತಾ? ಪರಲೋಕದಲ್ಲಿರ್ತಕ್ಕಂಥ 24 ಹಿರಿಯರು ಸಹ 4 ಜೀವಿಗಳ ಜೊತೆ ಸೇರಿ ಸಿಂಹಾಸನದ ಮುಂದೆ ಕೂತಿರತಕ್ಕಂತಹ ತಂದೆಯಾದ ದೇವರ ಪಾದಕ್ಕೆ ಅಡ್ಡಬಿದ್ದು ಯೇಸುವಿನ ನಾಮದಲ್ಲಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಆರಾಧನೆ ಮಾಡುತ್ತಾ ಪರಲೋಕದಲ್ಲಿ ಇರೋ ದೇವನು ಪರಿಶುದ್ಧನು ಎಂದು ಸಾಬೀತುಪಡಿಸುತ್ತಿರುವುದನ್ನು ಕೂಡ ನಾವು ನೋಡಬಹುದಾಗಿದೆ ಪ್ರಿಯರೇ. ಹಾಗಾದರೆ ಪರಲೋಕದಲ್ಲಿಯೇ ಅವರೆಲ್ಲ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಅಂತ ಹೇಳ್ಬೇಕಾದ್ರೆ ನಮ್ಮನ್ನು ಪಾಪದಿಂದ ಬಿಡಿಸಿ ಕಾಯ್ದಂತಹ ದೇವರನ್ನ ನಾವು ಕೂಡ ಪರಿಶುದ್ಧನೆಂದು ಹೇಳೋದರ ಮೂಲಕ ಭೂಲೋಕದಲ್ಲಿ ನಮ್ಮ ಪಾಪವನ್ನು ತೆಗೆದುಕೊಂಡು ನಮ್ಮನ್ನು ಪರಿಶುದ್ಧ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಂತಹ ಯೇಸುವಿನ ನಾಮದ ಮೂಲಕ ಪವಿತ್ರಾತ್ಮನ ಸಹಾಯವನ್ನು ಪಡೆದು ನಾವು ಕೂಡ ಪರಿಶುದ್ಧರಾಗಲಿಕ್ಕೆ ಪ್ರಯತ್ನ ಪಡಲೇಬೇಕು. ಅದಕ್ಕೇನು ಸ್ವಾಮಿ ಹೇಳ್ತಾರೆ, ಶುದ್ಧ ಹೃದಯರು ಧನ್ಯರು, ಅವರು ದೇವರನ್ನು ನೋಡುವರು. ದೇವರನ್ನು ನೋಡಬೇಕಾದ್ರೆ ಪರಿಶುದ್ಧವಾಗಿ ಇರಲೇಬೇಕು ಪ್ರಿಯರೇ. ಅದಕ್ಕೇನೆ ದೇವರಾತ್ಮನು 1ನೇ ಪೇತ್ರ 1ನೇ ಅಧ್ಯಾಯ 14ರಿಂದ ಹಿಡಿದು 16ರಲ್ಲಿ ಏನು ಬರೆದಿದೆ ಅಂತ ನಾನೀಗ ಓದ್ತೀನಿ ಪ್ರಿಯರೇ. ನೋಡಿ, ಇಲ್ಲಿಯೂ ಕೂಡ ಸ್ವಾಮಿ ಎಷ್ಟು ಸ್ಪಷ್ಟವಾಗಿ ಬರೆದಿದೆ ಅಂದರೆ, ಪರಿಶುದ್ಧತೆಯ ಬಗ್ಗೆ ತುಂಬ ವಾಕ್ಯಗಳಿದೆ ಪ್ರಿಯರೇ. ನಿರ್ಮಲ ಹೃದಯದ ಬಗ್ಗೆ ತುಂಬ ವಾಕ್ಯ ಇದೆ ಪ್ರಿಯರೇ. ಶುದ್ಧ ಹೃದಯದ ಬಗ್ಗೆ ತುಂಬ ವಾಕ್ಯ ಇದೆ. ಆದರೂ ಕೂಡ ಯೇಸು ಸ್ವಾಮಿ ಪೇತ್ರನೆಂಬಂಥ ಸೇವಕನ ಮೂಲಕ ಬರೆಸಿರತಕ್ಕಂಥ ಮಾತುಗಳನ್ನು ನಾವೀಗ ಕೇಳುವ. 1ನೇ ಪೇತ್ರ 1ನೇ ಅಧ್ಯಾಯ 14, 15, 16ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮ್ಮ ದುರಾಸೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ. ಹಾಗಾದರೆ ಯೇಸು ಸ್ವಾಮಿ ಹತ್ರ ಬರೋದಕ್ಕಿಂತ ಮೊದಲು ನಮಗೆ ಪಾಪ ಅಂತ ಹೇಳೋದು ಗೊತ್ತಿಲ್ಲ. ಕುಡಿದ್ರೆ ಪಾಪ ಅಲ್ಲ ಅಂತ ತಿಳ್ಕೊಳ್ತಿದ್ದೋ, ವ್ಯಭಿಚಾರ ಮಾಡಿದ್ರೆ ಪಾಪ ಅಲ್ಲ ಅಂತ ತಿಳ್ಕೊಳ್ತಿದ್ದೋ, ಈ ಲೋಕದಲ್ಲಿ ಸ್ವರ್ಗನ ಕಾಣಬೇಕು ಅಂತೇಳಿ ಪಾಪದ ಜೀವಿತದಲ್ಲಿ ಇದ್ದೋ ಕೆಲವೊಂದು ವಿಷಯಗಳು ಅದು ನಮಗೆ ಗೊತ್ತಿದೆ. ನಾವು ಯೇಸು ಸ್ವಾಮಿ ಹತ್ರ ಬರೋದಕ್ಕಿಂತ ಮೊದಲು ಹೆಂಗಿದೆ ಅಂತೇಳಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳೋದ್ರೆ ನಮಗೆ ಅದು ಗೊತ್ತಾಗುತ್ತೆ ಪ್ರಿಯರೇ. ಹಾಗೆ ನಲ್ಲಿ 15ನೇ ವಾಕ್ಯದಲ್ಲಿ ಬರ್ತದೆ ಪ್ರಿಯರೇ, 14 ಓದ್ದೋ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗೆ ಇದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯೋರಾಗಿರದೆ. ಆಗಿನ ಕಾಲ ದುರಾಸೆ ಪ್ರಕಾರ ನಡೆಯೋರಾಗಿರದೆ. 15ನೇ ವಾಕ್ಯದಲ್ಲಿ ಬರ್ತದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ಎಲ್ಲೋ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ. 1-2 ನಡವಳಿಕೆ ಅಲ್ಲ ಪ್ರಿಯರೇ. ನಿಮ್ಮನ್ನು ಕರೆದ ದೇವರು ಪರಿಶುದ್ಧನಾಗಿರುವಂತೆ ನಿಮ್ಮ ಎಲ್ಲ ನಡವಳಿಕೆಗಳಲ್ಲಿ 1-2 ನಡವಳಿಕೆ ಅಲ್ಲ ಪ್ರಿಯರೇ. ಎಲ್ಲ ನಡವಳಿಕೆ ಅಂದರೆ ಅರ್ಥ ಮಾಡ್ಕೋಬೇಕು. ನಿಮ್ಮನ್ನು ಶುದ್ಧರಾಗದಂತೆ ತಪ್ಪಿಸುವಂಥ ಮಾರ್ಗ ಯಾವುದಾದ್ರೂ ಇದೆಯಾ? ನಿಮ್ಮ ದೇಹವನ್ನು ಅಶುದ್ಧತೆ ಮಾಡುವಂಥ ಯಾವುದಾದ್ರೂ ಕಾರ್ಯ ಇದೆಯಾ? ಆ ಕಾರ್ಯಕ್ಕೆ ನಿಮ್ಮನ್ನು ನೀವು ಅಥವಾ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳದಂತೆ ನಾವು ಶುದ್ಧರಾಗಿ ಇರುವುದಕ್ಕೆ ಪ್ರಯತ್ನ ಪಡಬೇಕು. ಶುದ್ಧರಾಗಿ ಇರುವುದಕ್ಕೆ ನಾವು ದೇವರ ಸಹಾಯವನ್ನು ಪಡೆದುಕೊಂಡು ಬಾಳಲೇಬೇಕು. ಶುದ್ಧರಾಗಿ ಇರುವುದಕ್ಕೆ ನಾನು ಶುದ್ಧರಾಗಿ ಇರ್ತೇನೆ ಅಂತ ಹೇಳೋಂಥ ಒಂದು ತೀರ್ಮಾನನ ಕೂಡ ನಾವು ಇವತ್ತಿನಿಂದ ಮಾಡಿ ನಮಗೆ ಗೊತ್ತಾಗೋಷ್ಟರ ಮಟ್ಟಿಗೆ ನಾವು ಶುದ್ಧದಿಂದ ನಡೆದರೆ ಬಾಕಿ ಇರೋ ಶುದ್ಧತೆ ಕಡೆಗೆ ಪವಿತ್ರಾತ್ಮನೇ ನಮ್ಮನ್ನು ನಡೆಸ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ನಾನು ಪರಿಶುದ್ಧನಾಗಿರೋದ್ರಿಂದ ಅಲ್ಲಿ ನಿಮ್ಮನ್ನು ಕರೆದಾತನು 15ನೇ ವಾಕ್ಯ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ. ಆಗ ನೀನು ಮನೆಯಿಂದ ಹೊರಗಡೆ ಹೋಗುವಾಗ ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಯೋಚನೆ ಮಾಡು, ನಾನು ಮಾಡ್ತಿರೋಂಥ ಮಾರ್ಗ ಸರಿ ಇದೆಯಾ, ನಾನು ಹೋಗುತ್ತಿರೋ ಮಾರ್ಗ ಸರಿ ಇದೆಯಾ, ನಾನು ಮಾತನಾಡೋದ ರೀತಿ ಸರಿ ಇದೆಯಾ, ಇದೆಲ್ಲವನ್ನು ನಾವು ಗಮನಿಸ್ಕೋಬೇಕಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗೆಯೇ 16ನೇ ವಾಕ್ಯದಲ್ಲಿ ಬರೆದಿದೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೇ ಅಲ್ಲ. ಬರೆದದ್ದು ಎಲ್ಲಿ? ಹಳೆಯ ಒಡಂಬಡಿಕೆಯ ಜಾಗದಿಂದ ಹಿಡಿದು ಇಲ್ಲಿಯವರೆಗೂ
ಕರ್ತನಾದ ಯೇಸು ಕ್ರಿಸ್ತನ ಕೇಳುವಂಥ ಒಂದೇ ಒಂದು ಮಾತು, ನೀವು ಪರಿಶುದ್ಧರಾಗಿರಿ, ಪರಿಶುದ್ಧರಾಗಿರಿ, ಪರಿಶುದ್ಧರಾಗಿರಿ ಅಂತ ಕೇಳ್ತಾರೆ. ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಏನು ಮಾಡಬೇಕು? ಸಾಧ್ಯವಾದಷ್ಟು ಪರಿಶುದ್ಧರಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಅದಕ್ಕೇನೆ ಈ ಪೇತ್ರದಲ್ಲಿ ಬರೆದ ಹಾಗೇನೆ ಪ್ರಿಯರೇ, ನಮ್ಮನ್ನು ಕರೆದಂಥ ದೇವರು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು. ಅದಕ್ಕೇನೆ ಇಬ್ರಿಯದಲ್ಲಿ 12:15 ನಾವು ಆಗಲೇ ಓದಿಕೊಂಡೆವು. ಏನಂತ ಓದಿಕೊಂಡೆವು? ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ಕೂಡ ಕಾಣಕ್ಕಾಗೋದಿಲ್ಲ. ಅದಕ್ಕೇನೆ ಸ್ವಾಮಿ ಹೇಳ್ತಾರೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ಕಾಣುವರು. ನಿರ್ಮಲ ಚಿತ್ತ ಇಲ್ವಾ, ಶುದ್ಧರದೇ ಇಲ್ವಾ, ಅವರಿಗೆ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಅದಕ್ಕೇನೆ ಪ್ರಿಯರೇ, ನಿಮಗೆ ಪರಿಶುದ್ಧತೆ ಬಗ್ಗೆ ಇನ್ನಷ್ಟು ಆಳವಾಗಿ ಬೇಕೇ? ಕೀರ್ತನೆ 15 ಪೂರ್ತಿಯಾಗಿ ಓದಿ ಪ್ರಿಯರೇ. ಹಾಗೇನೆ ತುಂಬ ವಾಕ್ಯಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ವಾರ ವಾರ ನಿಮ್ಮ ಸಭಾಪಾಲಕರು ಕೊಡುವಂಥ ಸಂದೇಶನೇ ಪರಿಶುದ್ಧವಾದದ್ದು. ಅದರ ಪ್ರಕಾರ ಸಭಾಪಾಲಕರು ನಡಿಬೇಕು, ವಿಶ್ವಾಸಿಗಳು ನಡಿಬೇಕು, ನಡೆಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ಹಾಗಾದರೆ ಕೀರ್ತನೆ 15ನೇ ಅಧ್ಯಾಯದಲ್ಲಿ ಪರಿಶುದ್ಧವಾದ ದೇವರ ಸ್ವರ್ಗಕ್ಕೆ ಹೋಗೋದಕ್ಕೆ ಯಾರು ಯೋಗ್ಯರು ಅಂತ ಹೇಳಿದಾಗಲೇ ನಮ್ಮ ಮನಸ್ಸು ಚುಚ್ಚುವಂತಾಗಬೇಕು ಪ್ರಿಯರೇ. ಎರಡನೇದಾಗಿ, ಆತನ ಪರಿಶುದ್ಧ ಪರ್ವತ ಅಂದರೆ ದೇವರು ವಾಸಿಸುವ ಸ್ಥಳಕ್ಕೆ ಹೋಗಲಿಕ್ಕೆ ಯಾರಿಗೆ ಯೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಿಯರೇ. 15ನೇ ಅಧ್ಯಾಯ ಸ್ಯಾಂಪಲಿಗಷ್ಟೇ, ಆದರೆ ಇಡೀ ಪುಸ್ತಕದಲ್ಲಿ ನೋಡಿದ್ರೆ ಇಡೀ ಬೈಬಲಲ್ಲಿ ಪ್ರೀತಿ, ಪರಿಶುದ್ಧತೆ, ಕ್ಷಮಾಪಣೆ ಇಂಥದ್ರ ಬಗ್ಗೆನೇ ವಚನ ಇರೋದು ಪ್ರಿಯರೇ. ಇದನ್ನು ಬಿಟ್ಟು ಇವತ್ತು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ಜನಗಳು. ಇಲ್ಲ ಪ್ರಿಯರೇ, ಪ್ರೀತಿ, ಪರಿಶುದ್ಧತೆ, ಸತ್ಯ, ತಾಳ್ಮೆ, ಕರುಣೆ ಇದ್ರ ಬಗ್ಗೆನೇ ವಚನಗಳಿರೋದು ನಮ್ಮ ಇಡೀ ಬೈಬಲಲ್ಲಿ. ಅದರಲ್ಲಿ ಇವತ್ತು ಇದು ಒಂದಾಗಿದೆ. ಯಾವುದು? ನಿರ್ಮಲ ಚಿತ್ತರದ್ದು ಒಂದಾಗಿದೆ ಪ್ರಿಯರೇ. ಹಾಗಾದರೆ ನಾವು ಪರ್ವತಕ್ಕೆ ಅಂದರೆ ಯೇಸು ಸ್ವಾಮಿಯ ಪರ್ವತಕ್ಕೆ ಅಥವಾ ಸ್ವರ್ಗಕ್ಕೆ ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಯೋಗ್ಯರಾಗಿರಬೇಕು ಅಂತ ಕೀರ್ತನೆ 15 ದಯವಿಟ್ಟು ಮನೆಯಲ್ಲಿ ಓದಿ, ಅದು ನಿಮಗೊಂದು ಹೋಮ್ವರ್ಕ್ ಅಂತ ಕೂಡ ತಿಳಿದುಕೊಳ್ಳಿ. ಈಗ ವಚನದ ಭಾಗವನ್ನೇ ನಾವು ಗಮನಿಸುತ್ತಾ ನಾರ್ಮಲ್ ಆಗಿ ಈಗ ನಮ್ಮ ಕಡೆಗೆ ಹೋಗೋದಾದರೆ ಪ್ರಿಯರೇ, ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ಮನೆ ಪಕ್ಕದಲ್ಲಿ ಅಥವಾ ನಮ್ಮ ನೆರೆಯವರಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ತಪ್ಪು ಮಾಡಿದವ್ರ ಜೊತೆ ಸೇರಲಿಕ್ಕೆ ನಾವು ಎಷ್ಟು ಭಯಪಡ್ತೀವಿ ಗೊತ್ತಾ? ಯಾಕೆಂದರೆ ಅವನಲ್ಲಿರ್ತಕ್ಕಂಥ ಗುಣಗಳು ನಮ್ಮಲ್ಲಿ ಬಂದ್ಬಿಡ್ತದೆ ಅಂತೇಳಿ. ಲೋಕದಲ್ಲಿ ತಪ್ಪಾಗಿ ನಡೆಯುವ ಕುಡುಕರ ಜೊತೆ ಸೇರೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ, ವೈಭಿಚಾರಗಳ ಜೊತೆ ನೋಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಮೋಸಗಾರರ ಜೊತೆ, ಸುಳ್ಳುಗಾರರ ಜೊತೆ ಎಲ್ಲ ಸೇರಬೇಕಾದ್ರೆ ನಾವೇನು ಮಾಡ್ತೀವಿ? ಅವ್ರ ಜೊತೆ ಸೇರಬೇಕಾ ಬೇಡ ಅಂತ ತೀರ್ಮಾನ ಮಾಡ್ತೀವಿ. ಕೊನೆಗೆ ನಮ್ಮ ಕುಟುಂಬದವರು ಕೂಡ ಅಂಥವರ ಸಹವಾಸ ಮಾಡದಾಗೆ ಭಾಳ ಎಚ್ಚರ ವಹಿಸ್ತೀವಲ್ಲ ಪ್ರಿಯರೇ. ಆಗ ಒಬ್ಬ ಮನುಷ್ಯನ ಮೇಲೆ ಸೇರಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ಪರಿಶುದ್ಧವಾದಂಥ ದೇವರಿಗೆ ಎಷ್ಟೊಂದು ಅಶುದ್ಧವಾಗಿ ನಾವು ಕಾಣಬಹುದು ಅಂತ ಹೇಳಿದ್ರೆ ಒಂದು ನಿಮಿಷ ಆಲೋಚನೆ ಮಾಡಿ ಪ್ರಿಯರೇ. ಯಾವಾಗ ನಾವು ತಪ್ಪಾದ ರೀತಿಯಲ್ಲಿ ನಡೆದು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೀತೀವೋ, ದೇವರ ದೃಷ್ಟಿಯಲ್ಲಿ ನಾವು ಪರಿಶುದ್ಧರಲ್ಲದೆ ನಾವು ಜೀವಿತ ಮಾಡೋದಾದರೆ ದೇವರಿಗೂ ಕೂಡ ಸೇರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಪ್ರಿಯರೇ. ಯಾಕೆಂದರೆ ನಾವೇ ಒಬ್ಬ ತಪ್ಪಾದ ವ್ಯಕ್ತಿಗಳು, ಕುಡುಕರು, ಮೋಸಗಾರರು, ಅನ್ಯಾಯ ಮಾಡೋದಕ್ಕೆ ಸೇರಲಿಕ್ಕೆ ನಮ್ಗೆ ಮನಸ್ಸಿಲ್ಲ ಅಂತ ಹೇಳಿದ ಮೇಲೆ ಪ್ರಿಯರೇ, ಮನುಷ್ಯರಾಗಿರ್ತಕ್ಕಂಥ ನಮಗೇನೆ ಪಾಪ ಮಾಡೋಂಥ ವ್ಯಕ್ತಿಗಳ ಜೊತೆ ಸೇರಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ ಮೇಲೆ ಆಗ ದೇವರು ಯೇಸುವಿನ ಮೂಲಕ ಅಂದರೆ ಯೇಸು ಸ್ವಾಮಿ ಪಾಪಿಗಳನ್ನು ಪ್ರೀತಿಸಿರ್ಬೋದು, ಆದರೆ ಪಾಪನ ಸಂಪೂರ್ಣವಾಗಿ ದ್ವೇಷ ಮಾಡಿದ್ದಾರೆ ಅಂತ ಹೇಳೋದನ್ನ ಮರಿಬಾರ್ದು. ಪುನಃ ಪಾಪ ಮಾಡೋಂಥ ವ್ಯಕ್ತಿಗಳನ್ನು ದ್ವೇಷಿಸ್ತಾರೆ ಅಂತ ಹೇಳೋದು ಗ್ಯಾರಂಟಿಯಾಗಿ ನೀವು ತಿಳ್ಕೊಬೇಕು ಪ್ರಿಯರೇ. ಪಾಪಿಗಳಿಗೆ ಪಾಪ ಮಾಡೋಕ್ಕೆ ಲೈಸೆನ್ಸ್ ಕೊಡೋದಿಲ್ಲ, ಅದರ ಬದಲಿಗೆ ಅವರಿಗೆ ಏನು ಮಾಡ್ತಾರೆ? ಪಾಪ ಮಾಡದಂತೆ ವಚನದ ಮೂಲಕ ಎಚ್ಚರಿಸ್ತಾ ಬರ್ತಾರೆ. ಆ ಸಮಯದಲ್ಲಿ ನಮ್ಮ ಹೃದಯ ನಮ್ಮನ್ನು ವಂಚಿಸುವಾಗ ನಾವು ಆ ಮೋಸಕ್ಕೆ ಒಳಗಾಗದಂತೆ ಪ್ರಿಯರೇ ಸಾಧ್ಯವಾದಷ್ಟು ನಾವು ಕರ್ತನ ಕೃಪೆ, ಕರ್ತನ ಸಹಾಯವನ್ನು ಪಡೆದು ಪರಿಶುದ್ಧರಾಗಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಅದಕ್ಕೇ ಕೀರ್ತನೆ 51:10 ಬರೆದದೆ ಪ್ರಿಯರೇ, ನನ್ನ ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು ಎಂದು ಬೇಡಿಕೊಳ್ತಾನೆ. ಹಾಗೆಯೇ ನಾವು ಕೂಡ ಇವತ್ತು ದೇವರನ್ನು ಬೇಡಿಕೊಳ್ಳುವ, ಸ್ವಾಮಿ ನನಗೆ ವಂಚನೆ ಹೃದಯ ಇದೆ, ತಪ್ಪಾಗಿ ನಾನು ಆಲೋಚಿಸ್ತಿದ್ದೀನಿ ಸ್ವಾಮಿ, ನನಗೆ ನಿರ್ಮಲ ಮನಸ್ಸು, ನಿರ್ಮಲ ಚಿತ್ತವನ್ನು ಅಂದರೆ ನಿನ್ನ ಚಿತ್ತವನ್ನು ಅನುಸರಿಸಲಿಕ್ಕೆ ಇರೋ ಶಕ್ತಿ ಬಲವನ್ನು ಕೊಡು, ಶುದ್ಧ ಹೃದಯವನ್ನು ನನಗೆ ನಿರ್ಮಿಸು. ನೆಕ್ಸ್ಟಲ್ಲಿ ನೋಡಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಸ್ಥಿರಚಿತ್ತ ಅಂದರೆ ಏನು ಗೊತ್ತಾ? ಒಂದೇ ಚಿತ್ತ, ದೇವರ ಚಿತ್ತ ಏನಿದೆಯೋ ಅದ್ರ ಪ್ರಕಾರನೇ ಈ ಲೋಕದಲ್ಲಿ ನಡೆದು ತೋರಿಸುವಂಥದ್ದೇ ನಿಜವಾದಂತಹ ಒಂದು ಸ್ಥಿರ ಚಿತ್ತವಾಗಿದೆ ಪ್ರಿಯರೇ. ಹಾಗೆಯೇ ನನ್ನನ್ನು ನೂತನಪಡಿಸಿದರೆ ಇವತ್ತು ನಾವು ಈ ಪಾಪದಲ್ಲಿದ್ದೀನಿ, ಇದನ್ನು ಬಿಟ್ಟು ನಾಳೆಗೆ ಬೇರೆ ರೀತಿಯಲ್ಲಿ ಶುದ್ಧವಾಗಿ ನಡಿಬೇಕು. ಅಂದರೆ ಈಗ ಕುಡುಕತನ ಇದ್ದರೆ ಅದನ್ನು ಬಿಟ್ಟು ನಾವು ಉತ್ತಮರಾಗಿ ಜೀವಿಸೋದು, ಸುಳ್ಳು ಹೇಳೋದೇ ಇದ್ದರೆ ಅದನ್ನು ಬಿಟ್ಟು ನಾವು ಉತ್ತಮರಾಗಿ ಜೀವಿಸೋದು, ಕೋಪ ಇದ್ದರೆ ಅದನ್ನು ಬಿಟ್ಟು ಉತ್ತಮರಾಗಿ ಜೀವಿಸೋದು. ಹೀಗೆ ದಿನದಿಂದ ದಿನಕ್ಕೆ ಒಂದೊಂದನ್ನು
ಬಿಟ್ಟು 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 ನಾವು ನೂತನರಾಗಬೇಕು ಪ್ರಿಯರೇ. ಅದಕ್ಕೆ ಎಜ್ಕೀಯೇಲ 36:26 ಬರೆದಿದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ಹೊಸ ಸ್ವಭಾವವನ್ನು ಹುಟ್ಟಿಸುವೆನು ಅಂತ ಬಹಳ ಚೆನ್ನಾಗಿ ಸ್ವಾಮಿ ಹೇಳಿದ್ದಾರೆ ಪ್ರಿಯರೇ. ಹಾಗಾದರೆ ನಮಗೆ ಮನಸ್ಸು, ನಮ್ಮ ನಿರ್ಮಲವಾದ ಮನಸ್ಸು, ಶುದ್ಧ ಹೃದಯ, ನಿರ್ಮಲ ಚಿತ್ತರಾಗಿರ್ಬೇಕಾದ್ರೆ ನಾವು ಸ್ವಾಮಿಯನ್ನು ಕೇಳ್ಕೊಳ್ಳುವ. ಎಜ್ಕೀಯೇಲ 36:26 ಪ್ರಕಾರ, ಕೀರ್ತನೆ 51:10 ಪ್ರಕಾರ ಸ್ವಾಮಿ ನಮಗೆ ಶುದ್ಧ ಹೃದಯವನ್ನು ನಿರ್ಮಿಸಿಕೊಟ್ಟು ನನ್ನನ್ನು ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸುವಂಥ ದಾವೀದ ಹೇಳಿದಾಗೆ, ಹಾಗೆ ಎಜ್ಕೀಯೇಲನ ಪತ್ರಿಕೆಯಲ್ಲಿ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಅಂತ ವಾಗ್ದಾನ ಮಾಡಿದ ದೇವರನ್ನು ನಾವು ಕೇಳಿಕೊಳ್ಳುವ. ಸ್ವಾಮಿ, ನಿನ್ನ ವಾಗ್ದಾನ ಪ್ರಕಾರ ನನಗೆ ಹೊಸ ಮನಸ್ಸು, ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನವನ್ನು ಕೊಟ್ಟು ಕಾಪಾಡಪ್ಪ ಅಂತ ಬೇಡಿಕೊಳ್ಳೋ ಪ್ರಿಯರೇ. ಆಗ ದೇವರು ತಾನೇ ಬಂದು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡ್ತಾರೆ, ಶುದ್ಧ ಹೃದಯವನ್ನು ಕೊಡ್ತಾರೆ. ನಮ್ಮಿಂದ ಬದಲಾಗಲಿಕ್ಕೆ ಆಗದಿರುವಂಥ ಕಾರ್ಯಗಳನ್ನು ದೇವರನ್ನು ಕೇಳಿ ನಾವು ಆ ಒಂದು ನೂತನ ಸ್ವಭಾವವನ್ನು ಅನುಸರಿಸಿ ಶುದ್ಧ ಹೃದಯರಾಗಿ ನಿರ್ಮಲ ಚಿತ್ತರಾಗಿ ನಾವು ದೇವರನ್ನು ಕಾಣುವಂತಾಗಲಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುವ. ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳನ್ನ ದೇವರ ಮುಂದೆ ಒಪ್ಪಿಸಿ, ಬಲಪಡಿಸುವ ದೇವರಿಗೆ ಒಪ್ಪಿಸಿ, ನಾವು ಸಾಧ್ಯವಾದಷ್ಟು ಅಲ್ಲ 100% ಪರಿಶುದ್ಧರಾಗಲಿಕ್ಕೆ ಪ್ರಯತ್ನ ಪಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ಕಾಣುವರು. ಹಾಗಾದರೆ ನಾವು ನಿರ್ಮಲ ಮನಸ್ಸಿನಿಂದ ಇದ್ದು ದೇವರನ್ನು ಕಾಣಲಿಕ್ಕೆ ದೇವರ ಸಹಾಯವನ್ನು ಪಡೆದು ನಾವು ಮುಂದಕ್ಕೆ ಹೋಗುವ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.